ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ಇನ್ನೇನು ಕೇವಲ 6 ದಿನಗಳಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ದೂರಿಯಾಗಿ ಲಾಂಚ್ ಆಗಲಿದೆ. ಯಾರೆಲ್ಲ ಸೀಸನ್ 12ರ ಗ್ರ್ಯಾಂಡ್ ಲಾಂಚ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಮ್ಮ ವಿಡಿಯೋಗಳ ನಿಮಗೆಲ್ಲರೂ ಕೂಡ ಇಷ್ಟ ಆಗ್ತಾ ಇದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ. ಬಿಗ್ ಬಾಸ್ ರಿಲೇಟೆಡ್ ಕೆಲವೊಂದಿಷ್ಟು ಅಪ್ಡೇಟ್ಗಳಿವೆ, ಅವುಗಳನ್ನು ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದರಲ್ಲಿ ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ, ಎಲ್ಲರೂ ಕೂಡ ಮೇಘಾ ಶೆಟ್ಟಿ ಅವರು ಸೀಸನ್ 12ಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ವು. ಎಲ್ಲ ಲಿಸ್ಟ್ ಗಳಲ್ಲಿ ಬ್ಯಾಂಗ್ಳೂರು ಟೈಮ್ಸ್ ಆಗಿರ್ಬೋದು, ಇನ್ನು ಹಲವಾರು ಸೋರ್ಸ್ ಗಳಿಂದ ಮೇಘಾ ಶೆಟ್ಟಿ ಅವರು ಅಂದ್ರೆ ಆಲ್ಮೋಸ್ಟ್ ಆಲ್ ಒಬ್ಬ ಕನ್ನಡದ ಹೀರೋಯಿನ್ ಅಂತಾನೆ ಹೇಳ್ಬೋದು, ಇವರು ಎಂಟ್ರಿ ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದ್ವು. ಆದ್ರೆ ನಿನ್ನೆ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೋದ್ರ ಮೂಲಕ ನಾನು ಬಿಗ್ ಬಾಸ್ ಕನ್ನಡ ಸೀಸನ್ 12ಕ್ಕೆ ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕೋದ್ರ ಮೂಲಕ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇ ಅಪ್ಡೇಟ್ ನ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಸೀಸನ್ 12ಗೋಸ್ಕರ ಸೀಸನ್ 12ರ ಒಂದು ಡೈರೆಕ್ಷನ್ ಟೀಮ್ ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದೆ ಅಂದ್ರೆ ಪ್ರೀ ಪ್ಲಾನ್ಸ್ ಏನೇನು ಮಾಡ್ಕೊಂಡಿದೆ ಅನ್ನುವಂತ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿವೆ. ನಿಮಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಡೈಲಿ 9:30ರಿಂದ 11 ಗಂಟೆ ತನಕ ಪ್ರತಿದಿನ ಎಪಿಸೋಡ್ ಇರುತ್ತದೆ ಅಂತಾನೆ ಹೇಳ್ಬೋದು. ಸೋಮವಾರದಿಂದ ಶುಕ್ರವಾರದವರೆಗೆ, ಅದರ ಜೊತೆಗೆ ಸಂಡೇ ಹಾಗೆ ಶಾರ್ಟರ್ಡೇ ಶನಿವಾರ ಹಾಗೆ ರವಿವಾರ 9ರಿಂದ 11 ಗಂಟೆ ತನಕ ಇರ್ತದೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ 2 ಪ್ರಮೋಷನ್ ಸ್ಟ್ರಾಟಜಿಯಾಗಿ ಮಾಡ್ಕೊಂಡಿದ್ದಾರೆ. ಒಂದು ಪ್ರೋಮೋನು ಬೆಳಿಗ್ಗೆ 7:30ಕ್ಕೆ ಬಿಡುಗಡೆ ಮಾಡಲು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಪ್ರೋಮೋನ ಮಧ್ಯಾಹ್ನ 3:30 ಬಿಡುಗಡೆ ಮಾಡುವಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ನಿಮ್ಗೆಲ್ಲರೂ ಕೂಡ ಗೊತ್ತಿರೋ ಸೀಸನ್ 11 ಕೂಡ ಹೀಗೆ ಮಾಡಿದ್ರು. ಬೆಳಿಗ್ಗೆ 7:30 ಹೊತ್ತಿಗೆ ಅವತ್ತಿನ ಎಪಿಸೋಡ್ ನ ಪ್ರೋಮೋ ಬರ್ತಾ ಇತ್ತು. ಅದರ ಜೊತೆಗೆ ಎರಡನೇ ಪ್ರೋಮೋ ಮಧ್ಯಾಹ್ನ 3:30 ಬರ್ತಾ ಇತ್ತು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಇನ್ನು ಟಾಸ್ಕ್ ಗಳ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಅಪ್ಡೇಟ್ ಗಳು ಬಂದಿವೆ. ಅದರಲ್ಲಿ ಒಟ್ಟಾರೆಯಾಗಿ ಟೋಟಲ್ 70 ಟಾಸ್ಕ್ ಮೇನ್ ಟಾಸ್ಕ್ ಗಳನ್ನು ಮಾಡಿಕೊಂಡಿದ್ದಾರೆ. ಈ 70 ಟಾಸ್ಕ್ ಗಳ ಪೈಕಿ ಕೆಲವೊಂದಿಷ್ಟು ಟಾಸ್ಕ್ ಪ್ರಾಪರ್ಟಿ ಡ್ಯಾಮೇಜ್ ಆಗಿರ್ಬೋದು, ಇನ್ನು ಕೆಲವೊಂದಿಷ್ಟು ಸಮಸ್ಯೆಗಳಿಂದಾಗಿ ಒಂದು ರೀತಿಯಾಗಿ ಫ್ಲಾಪ್ ಆಗುವಂತ ಸಾಧ್ಯತೆ ಇರ್ತವೆ. ಅದಕ್ಕೋಸ್ಕರ 10 ಬ್ಯಾಕಪ್ ಟಾಸ್ಕ್ ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ 80 ಟಾಸ್ಕ್ ಅನ್ನು ಪ್ರಿಪರೇಷನ್ ಮಾಡಿಕೊಂಡು ಅದರ ಒಂದು ಏನ್ ರೂಲ್ಸ್ ರೆಗ್ಯುಲೇಷನ್ಸ್ ಆಗಿರ್ಬೋದು ಅವನ್ನೆಲ್ಲವನ್ನು ಕೂಡ ಟ್ರಯಲ್ ಮಾಡಿ ಒಂದು 80 ಟಾಸ್ಕ್ ಗಳನ್ನು ಸೀಸನ್ 12ಗೋಸ್ಕರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋಂತ ಮಾಹಿತಿ ಬರ್ತಾ ಇದೆ. ಅದ್ರ ಜೊತೆಗೆ ಒಟ್ಟಾರೆಗೆ 13 ಕ್ಯಾಪ್ಟನ್ಸಿ ಟಾಸ್ಕ್, ಅದರ ಜೊತೆಗೆ 3 ಬ್ಯಾಕಪ್ ಟಾಸ್ಕ್. ಕೆಲವೊಂದಿಷ್ಟು ಸಲ ಒಂದೊಂದು ಟಾಸ್ಕ್ಗಳು ಫ್ಲಾಪ್ ಆಗ್ತವೆ, ಪ್ರಾಪರ್ಟಿಗೆ ಡ್ಯಾಮೇಜ್ ಆಗ್ತದೆ. ಈ ರೀತಿಯಾಗಿ ಹಲವಾರು ಕಾರಣಗಳು ಕೂಡ ಬರ್ತವೆ. ಅದರಲ್ಲಿ ಕಂಟೆಸ್ಟೆಂಟ್ಗಳು ಕೂಡ ಹಲವಾರು ರೀತಿಯಾಗಿ ಆ ಒಂದು ಟಾಸ್ಕ್ ಅನ್ನು ಅರ್ಥ ಮಾಡಿಕೊಳ್ಳದೆ ಆ ಒಂದು ಟಾಸ್ಕ್ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತವೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ಒಟ್ಟಾರೆಗೆ 13 ಕ್ಯಾಪ್ಟನ್ಸಿ ಮೇನ್ ಟಾಸ್ಕ್ ಗಳು ಮಾಡ್ಕೊಂಡಿದ್ರೆ 3 ಟಾಸ್ಕ್ ಗಳು ಬ್ಯಾಕಪ್ ಆಗಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನೀವೆಲ್ಲರೂ ಕೂಡ ವೀಕ್ಷಕರು ಹಲವಾರು ಜನರು ಕೇಳ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ, ಸೀಸನ್ 12 ಎಷ್ಟು ದಿನ ನಡೆಯುತ್ತದೆ ಅನ್ನುವಂತ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಸೀಸನ್ 10 ಆಲ್ಮೋಸ್ಟ್ ಆಲ್ ಅದು ಕೂಡ 112 ದಿನ ನಡೆದಿತ್ತು. ಸೀಸನ್ 11 120 ದಿನ ನಡೆದಿತ್ತು ಅಂತಾನೆ ಹೇಳ್ಬೋದು. ಈಗ ಸೀಸನ್ 12 ಎಷ್ಟು ದಿನ ನಡೆಯುತ್ತದೆ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇದ್ರೆ ಅದಕ್ಕೂ ಕೂಡ ಉತ್ತರ ಸಿಕ್ಕಿದೆ. ಒಂದು ರೀತಿಯಾಗಿ ಫುಲ್ ಹೋದ ವರ್ಷದ ತರ ಒಂದು ಒಳ್ಳೆ TRP ಬಂದ್ರೆ, ಅದಕ್ಕಿಂತ ಜಾಸ್ತಿ ಬಂದ್ರೆ 120 ದಿನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ಎವರೇಜ್ TRP ಬಂದ್ರೆ ಜನವರಿ 11 2026ಕ್ಕೆ ಒಂದು ಫೈನಲ್ ಅನ್ನು ಡಿಸೈಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈಗ ಪ್ರೀ ಪ್ಯಾನಲ್ ನಲ್ಲಿ ಅದರ ಜೊತೆಗೆ ಒಂದು ಗುಡ್ TRP ಬಂದ್ರೆ, ಒಂದು ಹೋಲ್ ಸೀಸನ್ ಗಿಂತ ಬೆಟರ್ TRP ಬಂದ್ರೆ ಜನವರಿ 25 ಫೈನಾಲಿಯನ್ನು ಮಾಡ್ಬೇಕು ಅಂತ ಈಗ ಪ್ರೀ ಪ್ಲಾನ್ ಅಲ್ಲಿ ಎಲ್ಲ ಕೂಡ ರೆಡಿ ಆಗಿದೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ TRP ಮೇಲೆ ಒಂದು ಡಿಪೆಂಡ್ ಆಗಲಿದೆ. TRP ಉತ್ತಮ ಆಗ್ಬೇಕಾದ್ರೆ ಇಲ್ಲಿ ಕಂಟೆಸ್ಟೆಂಟ್ಗಳು ಚೆನ್ನಾಗಿರ್ಬೇಕು, ಕಂಟೆಸ್ಟೆಂಟ್ಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಸೀಸನ್ ನೀವು ನೋಡ್ತಾ ಇರ್ಬೋದು, ಸೀಸನ್ 10ರಲ್ಲಿ ಒಳ್ಳೆ TRP ಕೂಡ ಬಂದಿತ್ತು. ಅದರ ಜೊತೆಗೆ ಒಂದು ಕಂಟೆಸ್ಟೆಂಟ್ಗಳು ಕೂಡ ಉತ್ತಮವಾಗಿದ್ರು. ಆದ್ರೆ 11ನೇ ಸೀಸನ್ ಅಲ್ಲಿ ಮೊದಲನೇ ಗ್ರ್ಯಾಂಡ್ ಓಪನಿಂಗ್ ಇಂದ ಒಂದು 3 ವಾರದ ತನಕ ತುಂಬಾನೇ ಒಳ್ಳೆಯ TRP ಬಂತು. ಆಮೇಲೆ ಕೆಲವೊಂದಿಷ್ಟು TRP ಡೌನ್ ಆಯ್ತು. ಆಮೇಲೆ ಹನುಮಂತ್ ಅವರ ಎಂಟ್ರಿ ಆದ್ಮೇಲೆ ಮತ್ತೆ TRP ಮೇಲೆ ಹೋಯ್ತು. ಒಂದು ರೀತಿಯಾಗಿ 10ನೇ ಸೀಸನ್ ಕಂಪೇರ್ ಮಾಡಿದ್ರೆ 11ನೇ ಸೀಸನ್ TRP ಜಾಸ್ತಿ ಆಯಿತು. ಆದ್ರೆ ಕಂಟೆಸ್ಟೆಂಟ್ ಗಳ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಸ್ವಲ್ಪ ಕಡಿಮೆ ಇದ್ದಿದ್ದ ಕಾರಣ ಒಂದು ರೀತಿಯಾಗಿ ಆದ್ರೂ ಕೂಡ ಒಂದು ಒಳ್ಳೆ TRP ವಿಷಯದಲ್ಲಿ ಸೀಸನ್ 11 ಒಂದು ಒಳ್ಳೆ ಸೀಸನ್ ಅಂತಾನೆ ಹೇಳ್ಬೋದು. ಆದ್ರೆ 12ನೇ ಸೀಸನ್ ಆಲ್ಮೋಸ್ಟ್ ಆಲ್ 120 ದಿನ ನಡೆಯುವಂತ ಸಾಧ್ಯತೆ ಇದೆ. ಆಲ್ಮೋಸ್ಟ್ ಆಲ್ ನಿಮಗೆಲ್ಲರೂ ಕೂಡ ಗೊತ್ತಿರೋ ಹಾಗೆ ಈ ತಿಂಗಳು ಸೆಪ್ಟೆಂಬರ್ 28ನೇ ತಾರೀಕು ಗ್ರ್ಯಾಂಡ್ ಓಪನಿಂಗ್ ಆದರೆ
ಜನವರಿ 25 ಒಟ್ಟಾರೆ ಈ ಡೇಟ್ ನ ಕೌಂಟ್ ಮಾಡಿದ್ರೆ 120 ದಿನ ಆಗಲಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ 4 ತಿಂಗಳು ಈ ಸಲದ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅದ್ದೂರಿಯಾಗಿ ನಡೆಯಲಿದೆ. ಇದು ಕೆಲವೊಂದಿಷ್ಟು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳು ಅಂತ ಹೇಳ್ಬೋದು. ತುಂಬಾನೇ ಒಂದು ಒಳ್ಳೆಯ ರೀತಿಯಾಗಿ ಈ ಸೀಸನ್ ಶುರುವಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತವೆ. ಸೀಸನ್ 12ಗೋಸ್ಕರ ಯಾರ್ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ಗಳಿಗಾಗಿ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.